ಅವ್ವನೇ ಓಡೋಗವಳೆ, ಇನ್ನು ಮಗಳು ಎಂತವಳಿರ್ಬೇಕು. ಅಮ್ಮ ಓಡೋಗಿದ್ದನ್ನೇ ಮುಚ್ಚಿಟ್ಟಿರೋರು, ಇನ್ನು ಏನೇನ್ ಮುಚ್ಚಿಟ್ಟಿದಿರೋ ಏನೋ. ಈ ಸಂಬಂಧ ನಮಗ್ ಬೇಕಾಗಿಲ್ಲ. 100 ಗ್ರಾಮ್ ಗೋಡಂಬಿ ಕೊಡೋಣ. 100 ಗ್ರಾಮ ಸಾಕಾಗಲ್ಲಣ್ಣ. ಮನೆಗೆ ತಗೊಂಡೋಗಿ ತುಪ್ಪದಲ್ಲಿ ಹುರಿದ್ಮ್ಯಾಕೆ ಅವು ಗರಿ ಗರಿ ಆಗಿದ್ದಿಲ್ಲ ಅಂತ ನೋಡೋದಕ್ಕೆ 2 ಕಾಳು. ಅದ್ರಲ್ಲಿ ಕೆಲವೊಂದಷ್ಟು ಸೀದ್ ಹೋದ್ವು ಅನ್ಕೋ, ಉಳಿಯೋದೇ 50 ಗ್ರಾಮು. ಅದು ಸರಿನೇ ಬಿಡೋಣ. ಮೊನ್ನೆ ಬಾಡ್ ಮಾಡ್ದ್ಮೇಲೆ ಬೆನ್ನೈತೆ ಅಂತ ನೋಡಿ ನೋಡಿ ಊಟ ಕೂತ್ ಮೇಲೆ ಗೊತ್ತಾಗಿದ್ದು ತಂದಿದ್ದೆಲ್ಲ ತಿನ್ಕೊಂಡ್ ಆಗೈತೆ ಅಂತ. ಸರಿ ಅಣ್ಣ, 150 ಗ್ರಾಮು 150 ರೂಪಾಯಿ ತಗೊಳ್ಳೋಣ. ಶಿವಣ್ಣ, ಇವತ್ತು 100 ಐತೆ, ಮಿಕ್ಕಿ ನಾಳೆ ಕೊಡ್ತೀನಿ. ಅಯ್ಯಯ್ಯೋ, ಹಂಗೆಲ್ಲ ಆಗಕ್ಕಿಲ್ಲ. ಕಂಪ್ನಿ ಪಾಲಿಸಿ ಕ್ಯಾಶ್ ಅಂಡ್ ಕ್ಯಾರಿ, ಕಾಸಿಡಿ ತಗೊಂಡ್ ನಡಿ. ಅಲ್ವಾ ಅಣ್ಣ? ಓನರೇ ಸುಮ್ಕಾರ, ನಿಮ್ದೇನಲ್ಲ ಕಿರಿಕೋ. ಅಣ್ಣ ಏನಣ್ಣ ನೀನು ಕಂಪ್ನಿ ಪಾಲಿಸಿನ ನೀನೇ ಮುರಿದ್ಬಿಟ್ಟಲ್ಲ. ಗೋಡಂಬಿ ಅಣ್ಣ ಪೂರ್ತಿಯಾಗಿ ಸಪ್ಪಗಾಗ್ಬಿಟ್ಟವನಕ್ಕಲ್ಲ. ಹಂಗಂತೀಯ? ಇದು ಮಾಡ್ತೀನಿ ಇದು. ಅಣ್ಣ ಇಲ್ಲಿ ನೋಡಣ್ಣ, ಗೋಡಂಬಿ ತಿಂದ್ರೆ ಉದ್ದ ಆಯ್ತಾರಂತೆ. ನೋಡು ನೋಡು, ತಿಂತೀನಿ ನೋಡು. ಗೋಡಂಬಿ ಕೆಜಿಗೆ 1000 ಅಂತೆ. ನೋಡೋಣ. ವರ್ಕೆ ಅಣ್ಣ ತುಂಬಾ ಬೇಜಾರಾಗೋನೆ. ಇವನ್ನ ಹೆಂಗ್ಲ ಸಮಾಧಾನ ಮಾಡೋದು? ಸಮಾಧಾನ ಮಾಡಕ್ ನಾವ್ಯಾರಲ್ಲ, ಪಾರ್ವತ್ಗೆ ಇರ್ಬೇಕಾದ್ರೆ. ಎಲ್ಲಿಗೆ ಪಾರು? ಎಲ್ಲಿಗೆ ಅಂತ ಹೇಳಿದ್ರೆ ಬರೋದಾ? ಬಾ ಮಾವ ನೀನು. ಹಂಗಲ್ಲ ಪಾರು. ಬಾ ಮಾವ, ನೀನು ಹೇಳ್ತೀನಿ. ಯಜಮಾನ್ರೆ, ನಮ್ಮೂರಿನ ಜಾತ್ರೆಗೆ ನಾವು ಅಂದ್ಕೊಂಡಿಕ್ಕಿಂತ ಜಾಸ್ತಿ ಹಣ ಕೊಟ್ಟಿದ್ದೀರಾ. ಪ್ರತಿ ವರ್ಷನೂ ದೇವರಿಗೆ ಮೊದಲೇ ಪೂಜೆ ನೆರವೇರಬೇಕಾಗಿರೋದು ನಿಮ್ಮನೆಯವರಿಂದನೇ. ಉತ್ಸವಕ್ಕೆ ಮಟ್ಲಕ್ಕಿ ಕೊಡೋದು ಚಿಕ್ಕವನೇ ಆಗಿರೋದ್ರಿಂದ ಅವ್ರನ್ನ ಮತ್ತೆ ಚಿಕ್ಕ ಯಜಮಾನರನ್ನ ಕರ್ಕೊಂಡ್ಬರ್ಬೇಕು. ಸರಿ, ಕರ್ಕೊಂಬತ್ತೀವಿ. ನಾವೇನು ಬರ್ತೀವಿ. ಏನ್ಲ ಕದ್ದು ಕದ್ದು ನೋಡ್ತೀಯ? ಜಾತ್ರೆಗೆ ಬರ್ತೀಯ? ಮತ್ತೇನ್ಲ? ತಪ್ಪತ್ತು ಕಣಪ್ಪ, ಅವ್ನು ಹೊಡಿಬೇಡ್ರಿ, ಹೊಡಿಬೇಡ್ರಿ. ಆ ನಾಯಿ ನನ್ನ ಮಗ ಇವಳನ್ನ ಮದುವೆ ಮಾಡ್ಕೊಂಡು ಆಸ್ತಿ ಎಲ್ಲ ಈ ಪೆದ್ದನ ಮಗನ ಹೆಸರಿಗೆ ಬರೀದೇ ಇದ್ದಿದ್ರೆ ತಲೆಬೇನೇನೆ ಇರ್ತಿರ್ಲಿಲ್ಲ. ಈ ಪೆದ್ದನ ಮಗನ್ ನೋಡ್ತಾ ಇದ್ರೆ ಕತ್ತಿಸ್ಕಿ ಸಾಯಿಸ್ಬಿಡೋಣ ಅನ್ಸುತ್ತೆ. ಕೋಪದಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ತೊಂದರೆ ಆಗೋದು ನಮಗೆ. ಆ ಲಾಯರು ನಮ್ಮ ಕಡೆಗಿದ್ದಿದ್ರೆ ಇಷ್ಟೊಂದು ಸಮಸ್ಯೆ ಆಯ್ತಿರ್ಲಿಲ್ಲ. ಅದಕ್ಕೆ ಅವನಿಗೆ ಜಾತ್ರೆಗೆ ಬರೋಕೆ ಹೇಳಿವ್ನಿ. ಇಲ್ಲಿಗೆ ಬಂದ ಅಂದರೆ ಇವ್ರ ಸ್ಥಿತಿ ಏನು ಅಂತ ಅವನಿಗೆ ಗೊತ್ತಾಯ್ತದೆ. ಸೊ ಹೋಗಿ ಬರಲಿ, ಇವ್ರನ್ನೂ ಕರ್ಕೊಂಡು ಹೋಗಿ ನಮಗೆ ಹೆಂಗೆ ಬೇಕು ಹಂಗೆ ವಿಲ್ ಮಾಡಿಸ್ಕೊಳ್ಳೋಣ. ಇಲ್ಲಿಗೆ ಯಾಕೆ ಕರ್ಕೊಬಂದೆ ಪಾರು? ಮಾವ, ಈ ಜಾಗ ನೋಡಿದ್ರೆ ನಿನಗೇನು ಅನಿಸ್ತಿಲ್ವಾ?
ಕೆರೆ ಕಡೆ ಕರ್ಕೊಂಡ್ಬಂದು ಏನೋ ನೆನಪಾಗ್ತಿಲ್ಲ ಅಂದರೆ ಏನು ಹೇಳಿ ಪಾರು? ಮಾವ ನಿನಗೆ ಚಿಕ್ಕ ವಯಸ್ಸಿಂದ ಏನು ನೆನಪಿಲ್ವಾ? ನೆನ್ಪು ಮಾಡ್ಕೋ. ಇಲ್ಲಿ ತೆಪ್ಪಲ್ಲಿ ನನ್ನ ಕರ್ಕೊಂಡು ಹೋಗಿದ್ದೆ, ನೆನ್ಪೈತ್ಯಾ? ಮಾವ ಅಲ್ಲಿ ನೋಡು, ನಾನು ಜೋಕಾಲಿ ಆಡಬೇಕು ಅಂದಾಗ ನೀನು ಆ ಮರಕ್ಕೆ ಜೋಕಾಲಿ ಕಟ್ಟಿ ಸಾಕು ಅನ್ನೋವರೆಗೂ ತೂಗಿದ್ದೆ, ನೆನ್ಪಿದ್ಯಾ? ಆಮೇಲೆ ನಾನು ಮಾವಿನಕಾಯಿ ಬೇಕು ಅಂತ ಹಠ ಮಾಡಿದಾಗ ನೀ ನನ್ನ ಎತ್ಕೊಂಡಿದ್ದು, ನಾನು ಕಿತ್ತಿದ್ದು ಎಲ್ಲ ಇನ್ನೂ ಹಾಗೆ ನೆನಪಿದೆ. ಇದನ್ನೆಲ್ಲ ನೋಡ್ಬಿಟ್ಟು ಮತ್ತೆ ವಾಪಸ್ ಆ ಕಾಲ ಕೊಂಟೋಗ್ಬಿಟ್ಟೆ ಪಾರು. ಎಷ್ಟು ಚೆನ್ನಾಗಿತ್ತಲ್ಲ ಆ ಕಾಲ. ಕಾಲ ಅಂದರೆ ಒಂದೇ ಮಾವ, ಅದ್ರಲ್ಲಿ ಚೆನ್ನಾಗಿರೋದು ಚೆನ್ನಾಗಿಲ್ದೇ ಇರೋದು ಅಂತ ಏನಿಲ್ಲ. ಆದರೆ ಟೈಮ್ ಅನ್ನೋದ್ರ ಪ್ರಾಬ್ಲಮ್ ಏನು ಗೊತ್ತಾ? ಅದು ನಮ್ಗೆ ಯಾರಿಗೂ ಕಾಯಲ್ಲ. ನಾವು ಒಂದು ಕ್ಷಣ ನಿತ್ರೆ ಸಾಕು, ಅದು ನಮ್ಮನ್ನು ಬಿಟ್ಟು ಹೋಗ್ತಾ ಇರುತ್ತೆ. ಅದಕ್ಕೆ ಅಂತ ನೇಚರ್ ನಮ್ಗೊಂದೊಳ್ಳೆ ಗಿಫ್ಟ್ ಕೊಟ್ಟಿದ್ದಾರೆ. ಏನು ಹೇಳು? ಮೆಮರೀಸ್ ಅಂದರೆ ನೆನಪು. ನೆನಪ ಅದನ್ನೆಲ್ಲ ಯಾರಾದರೂ ಕೊಡುಗೆ ಅಂತಾರ ಪಾರು? ಅಯ್ಯೋ, ನಿನ್ನ ಮುಗ್ಧ ಅನ್ಬೇಕು ಮುಟ್ಟಾಳ ಅನ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಮತ್ತಿನ್ನೇನು ಮಾವ, ನೆನಪು ಅನ್ನೋದು ಎಷ್ಟೋ ಜನಕ್ಕೆ ಜೀವ ಕೊಡ್ತಿದೆ, ಇನ್ನೆಷ್ಟೋ ಜನಕ್ಕೆ ಜೀವ ತಿಂತಿದೆ. ಅದನ್ನು ನೀನು ಹೇಗೆ ಬಳಸ್ಕೋತೀಯೋ ನಿನ್ನ ಜೊತೆ ಹಾಗೆ ಬದುಕ್ತಾ ಬರುತ್ತೆ. ಫಾರ್ ಎಕ್ಸಾಂಪಲ್, ರತ್ನನ್ ಮದುವೆ ಕ್ಯಾನ್ಸಲ್ ಆಯಿತು ಅಂತ ನೀನು ನೆನ್ಪು ಮಾಡ್ಕೊಂಡು ಬೇಜಾರಾಗಿದ್ದೆ. ಆದ್ರೀಗ ಹಳೆ ನೆನಪೆಲ್ಲ ಬಂದು ಖುಷಿಯಾಗಿದ್ಯಾ? ಅದಕ್ಕೆ ಮಾವ, ನಾವು ಯಾವಾಗಲೂ ಒಳ್ಳೆ ನೆನಪುಗಳ ಜೊತೆ ಬದುಕಬೇಕು. ಆಗ ನೆಮ್ಮದಿ ಅನ್ನೋದು ನಮ್ಮ ಅಂಗೈಯಲ್ಲೇ ಇರುತ್ತೆ. ಅದನ್ನು ಬಿಟ್ಟು ಆಗೋಗಿರೋ ವಿಷಯ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಕೂತ್ರೆ ಅಂಗೈಯಲ್ಲಿರೋ ನನ್ನ ನೆಮ್ಮದಿ ಆವಿಯಾಗೋಗುತ್ತೆ. ಆಮೇಲೆ ನಿನಗೆ ಉಳಿಯೋದು ಸೊನ್ನೆ. ನಿಜ ಪಾರು, ನೀನು ಹೇಳಿದ್ದು ಸರಿಯಾಗೈತೆ. ಇನ್ಮ್ಯಾಕಿಂದ ನೀನು ಹೇಳ್ದಂಗೆ ಒಳ್ಳೆ ನೆನಪಲ್ಲೇ ಬದುಕ್ತೀನಿ. ಆದ್ರೆ ನನ್ನ ತಂಗಿ ನೋವಲ್ಲಿ ಇರ್ಬೇಕಾದ್ರೆ ನಾನು ಹೆಂಗ್ ಖುಷಿಯಾಗಿರ್ಲಿ ಹೇಳು? ಅಯ್ಯೋ ಮಾವ, ರತ್ನ ಆರಾಮಾಗೇ ಇದ್ದಾಳೆ. ನಾನು ಈಗ ತಾನೇ ಅವಳ ಹತ್ರ ಮಾತಾಡ್ಕೊಂಡು ಬಂದಿದ್ದೀನಿ. ಅವಳು ಹೇಳಿದ್ದು ಅಣ್ಣ ಬೇಜಾರಾಗಿದ್ದಾನೆ, ಅದಕ್ಕೆ ನನಗೆ ನೋವಾಗ್ತಿದೆ ಅಂತ. ಮಾವ, ನಿನ್ನ ನಕ್ರೆ ಇಡೀ ಮನೆ ನಗ್ತಾ ಇರುತ್ತೆ. ಪ್ಲೀಸ್ ಮಾವ, ಇದನ್ನ ಅರ್ಥ ಮಾಡ್ಕೊ. ದಿಟ ಪಾರು, ರತ್ನಂಗೆ ಇಷ್ಟಪಟ್ಟಿರೋ ಹುಡುಗ ಸಿಗ್ಲಿಲ್ವಲ್ಲ ಅಂತ ಬೇಸರ ಆತು. ನೋಡ್ತಾ ಇರು, ರತ್ನಂಗೆ ಗಂಧರ್ವನಂತ ಹುಡುಗನ್ನೇ ಹುಡುಕ್ತೀನಿ ನಾನು. ರತ್ನಂಗೆ ಇಷ್ಟ ಹಾಗೆ ಆಗ್ತಾನೆ. ಇಷ್ಟಪಟ್ಟವ್ರ ಜೊತೆ ಮದುವೆ ಆಗೋ ಭಾಗ್ಯ ಎಲ್ರಿಗೂ ಸಿಗಲ್ಲ ಮಾವ. ಆದರೆ ನೀನು ಎಲ್ಲ ತಂಗಿರ ವಿಷಯದಲ್ಲೂ ಅವ್ರು ಇಷ್ಟಪಟ್ಟಂಗೆ ಮದುವೆ ಆಗಲಿ ಅಂತ ಆ ದೇವರಲ್ಲಿ ಕೇಳ್ಕೊತೀನಿ ಮಾವ. ನನ್ನ ತಂಗಿರಿಗೆ ಒಳ್ಳೇದು ಬಯಸಿದ್ಕೆ ಥ್ಯಾಂಕ್ ಯು ಪಾರು. ನಿಂಗೂ ಅಟೆಯ, ನೀನು ಅನ್ಕೊಂಡಿರೋದೆಲ್ಲ ಆಗಲಿ, ನೀನು ಅನ್ಕೊಂಡಿರೋದೆಲ್ಲ ಸಿಗಲಿ. ಸಾಧ್ಯ ಇಲ್ಲ ಮಾವ. ಇಷ್ಟ ಇಲ್ಲದೆ ಇದ್ರು ಅಪ್ಪ ಬಲವಂತ ಮಾಡಿದ್ರು ಅಂತ ಎಂಗೇಜ್ಮೆಂಟ್ ಮಾಡಿಕೊಂಡೆ. ಅವತ್ತಿಂದ ಈ ಕ್ಷಣದವರೆಗೂ ಕ್ಷಣಕ್ಕೂ ಒಳಗೊಳಗೆ ನೋವು ಅನುಭವಿಸ್ತಾ ಸಾಯ್ತಾ ಇದ್ದೇನೆ ಮಾವ. ಇಷ್ಟೆಲ್ಲ ಆಗಿದ್ರು ಅಪ್ಪನ ಹತ್ರ ಏನೂ ಹೇಳ್ಕೊಳಕ್ಕಾಗ್ತಿಲ್ಲ. ಅಣ್ಣ ಇದ್ರು ಪ್ರಯೋಜನ ಇಲ್ಲ, ಅಮ್ಮಂದ್ರ ಸಪೋರ್ಟ್ ಅಂತೂ ಇಲ್ಲವೇ ಇಲ್ಲ. ಯಾರ ಹತ್ರನೂ ಹೇಳ್ಕೊಳಕ್ಕಾಗ್ದೆ ಒದ್ದಾಡ್ತಿದ್ದೀನಿ. ನನ್ಗಿರೋ ನೀನೊಬ್ಬನೇ ಅನ್ನೋ ಭಾವನೆಯಲ್ಲಿ ನಿನ್ನ ಹತ್ರ ಹೇಳ್ಕೊತಿದ್ದೀನಿ ಮಾವ. ಪಾರು, ನಿಂಗೆ ಈ ಮದುವೆ ಇಷ್ಟ ಇಲ್ವಾ? ಅಯ್ಯೋ ದೇವ್ರೆ, ಈಗ ನಿಶ್ಚಿತಾರ್ಥನೂ ಆಗೋಯ್ತಲ್ಲ ಪಾರು. ಅದಕ್ಕೆ ನಿನ್ನ ಹತ್ರ ಹೇಳ್ಕೊತಿದ್ದೀನಿ ಮಾವ. ನಿನ್ ಮನ್ಸು ಮಾಡಿದ್ರೆ ಏನ್ ಬೇಕಿದ್ರು ಮಾಡ್ಬೋದು. ದಯವಿಟ್ಟು ಈ ಮದುವೆ ನೆಲ್ಸು ಮಾವ. ಇಲ್ಲ ಅಂತ ಮಾತ್ರ ಹೇಳ್ಬೇಡ ಮಾವ. ಚಿಕ್ಕ
ಚಿಕ್ಕ ವಯಸ್ಸಿಂದ ನಾನು ಏನು ಕೇಳಿದ್ರು ನೀನಿಲ್ಲ ಅಂತ ಹೇಳಿಲ್ಲ. ಈಗಲೂ ಪ್ಲೀಸ್ ಇಲ್ಲ ಅಂತ ಹೇಳ್ಬೇಡ. ಈ ಮದುವೆನ ನೆನೆಸು ಪ್ಲೀಸ್ ಮಾವ. ಪ್ಲೀಸ್ ಅಳ್ಬೇಡ ಪಾರು, ಏನೊಂದು ಮಾಡೋಣ. ಯಾವುದೇ ಕಾರಣಕ್ಕೂ ಕಣ್ಣೀರು ಹಾಕ್ಬೇಡ. ನಾನು ಇವನಿ, ಯಾವುದೇ ಕಾರಣಕ್ಕೂ ಈ ಮದುವೆ ಆಗಕ್ಕೆ ನಾ ಬಿಡಕ್ಕಿಲ್ಲ. ನಿನ್ನೆ ನಂಬಿದ್ದೀನಿ. ಥ್ಯಾಂಕ್ಸ್ ಮಾವ. ಬರ್ತೀನಿ ಮಾವ. ಪಾರುಗನು ಮಾತು ಕೊಟ್ಟಿದ್ದೇವ್ರೆ, ಆದರೆ ಮಾವನಿಗೆ ಎದುರಿಸೋದು. ಪಾರುಗೆ ಸೋಮೇಗೌಡನ ಮದುವೆ ಆಗಕ್ಕೆ ಇಷ್ಟ ಇಲ್ಲ, ಒಪ್ಕೊಳ್ಳೋಣ. ಆದರೆ ಇಷ್ಟಪಟ್ಟವ್ರನ್ನ ಮದುವೆ ಹಾಕಿ ಪುಣ್ಯ ಮಾಡಿರ್ಬೇಕು ಅನ್ಲಲ್ಲ, ಅದ್ಯಾರು? ಇನ್ಯಾರ್ಲ? ನೀನೇ ಕಲ ಬಡ್ಡದೆ. ನೀನು? ನೀನೇ ನಾನು, ನಾನೇ ನೀನು. ಆದ್ರೆ ಇವಾಗ ವಿಷಯ ಅದಲ್ಲ. ಪಾರುಗೆ ಈ ಸಂಬಂಧ ಅಲ್ಲ, ಇನ್ಯಾವ ಸಂಬಂಧನೂ ಇಷ್ಟ ಇಲ್ಲ. ಯಾಕೆ ಹೇಳು? ಯಾಕಂದ್ರೆ ಅವಳು ಇಷ್ಟಪಡ್ತಿರೋದು ನಿನ್ನ ಕಲ. ಅಷ್ಟಿಲ್ದೆ ಚಿಕ್ಕ ವಯಸ್ಸಲ್ಲಿ ನಡೆದಿದ್ನಲ್ಲ, ನೆನ್ಪಿಟ್ಕೊತಾಳ ಹೇಳು? ಅದಕ್ಕೆ ಅಪ್ಪ ಅಮ್ಮ ಅಣ್ಣನ ಹತ್ರ ಹೇಳ್ಕೊಳ್ದಿರೋ ವಿಷಯನ ನಿನ್ನ ಹತ್ರ ಹೇಳ್ಕೊಂಡೋಳ್ಕಲ್ಲ. ಹಂಗಾರೆ ಪಾರು ನನ್ನೇ ಪ್ರೀತಿಸ್ತವಳೆ ಅಂತೀಯ? ಎಂಟಾಣಿ ಆಯ್ತಾ? ಒಕ್ಕಣಿಕೆಲ್ಲ ಇನ್ನೇನ್ಲ? ಇಷ್ಟಪಡೋ ಹುಡ್ಗಿನೇ ಬಂದು ನಂಗೆ ಈ ಮದ್ವೆ ಇಷ್ಟ ಇಲ್ಲ, ಮದ್ವೆ ಮುರಿ ಅಂದ್ರೆ ತೇಪ್ರು ತರ ಆಡ್ತಿದ್ಯಲ್ಲ. ಹುಡುಗಿರು ಯಾವ್ದು ಬಿಡ್ಸಿ ಹೇಳಲಕ್ಕಲ್ಲ. ಹುಡುಗರೇ ಅರ್ಥ ಮಾಡ್ಕೋಬೇಕು. ದೇಹ ಬೆಳ್ದೈತೆ, ಬುದ್ಧಿ ಮಾತ್ರ ಬೆಳ್ದಿಲ್ಲ, ಬಡ್ಡೈತದೆ. ಇಲ್ಲ ಇಲ್ಲ, ಈಗ ನಂಗೆ ಅರ್ಥ ಆಯ್ತು. ಪಾರು ನನ್ನೇ ಪ್ರೀತಿಸ್ತವಳೆ. ಪಾರು ನನ್ನೇ ಪ್ರೀತಿಸ್ತವಳೆ. ಪಾರು ನನ್ನೇ ಇಷ್ಟಪಡ್ತಾವಳೆ. ಪಾರು ನೀನು ನಂಗೆ ಜಾನೆ ಪ್ರೀತಿ ಐತೆ ಒಳಗೆ. ಏ ಥ್ಯಾಂಕ್ಸ್ ಕಲಾ. ಮುಂದಿನ ಗೀತೆ ಅಣ್ಣಂಗೆ ಲವ್ ಆಗಿದೆ. ಅಣ್ಣಂಗೆ ಲವ್ ಆಗಿದೆ, ಅಣ್ಣಂಗೆ ಲವ್ ಆಗಿದೆ, ಅಣ್ಣಂಗೆ ಲವ್ ಆಗಿದೆ. ಯಾಕೋ ಪೊಲಿ ತಿಪ್ಪೇಸಿ ಅಣ್ಣ ಭುಜಾನು ಐತದ್ ಸಾಕ್ ನಿಲ್ಸ್ಲಾ. ಅಲ್ಲ ಕಣ್ರಲ್ಲ, ಕೆಲಸ ಮಾಡೋ ಹೊತ್ನಲ್ಲಿ ಹಾಡ್ ಕೇಳ್ಕೊಂಡು ಮಜಾ ಮಾಡಿರಲ್ಲ, ಇದು ಕಂಪ್ನಿ ಪಾಲಿಸಿ ಒಪ್ಪಕ್ಕೆಲ್ಲ ಕಣ್ರಲ್ಲ. ಅಣ್ಣ ಯಾವ್ದನ್ನ ಒಪ್ಪಲ್ಲ? ಲವ್ ಆಗಿರೋದ್ನ ಇಲ್ಲ ಮರಿ ಒಡೆಯದ್ನ? ಪಲಾವೆಲೆ ಬಂತೇನ್ಲ ಅಣ್ಣ ಯಾವೆಲೆ? ಅದೇ ಕಣ್ಲ ಲವ್ ಎಲ್ಲ. ಸುಮ್ಕಿರ್ಲಾ. ಆಗ್ಲೇ ನಿಂಗಪ್ಪಣ ಬಂದಿದ್ನಲ್ಲ, ಪೂರ್ತಿ ದುಡ್ಡು ಕೊಟ್ನಾ? ಅಯ್ಯೋ ನಿಮ್ಮ 150 ಗ್ರಾಮ್ ಗೋಡಂಬಿಗೆ 100 ರೂಪಾಯಿ ಇಸ್ಕೊಂಡಿರಾ? ಇನ್ನು 50 ರೂಪಾಯಿ ನಿಮ್ ತಾತ ಕೊಟ್ಟನ? ಈಗ ನಿನಗೆ ಗೊತ್ತಂದ ಸುಮ್ಕಿರ್ಲ. ಅನ್ಭವಿಸಿ ಅಣ್ಣ ಹೇಳಣ್ಣ. ಈ ಗೋಡಂಬಿ ಆಗ್ಲೇ ನನ್ ಮುಂದೆನೆ ಕುಣ್ಕೊಂಡ್ ಗೋಡಂಬಿ ತಿಂತೀಯಾ? ಏಯ್ ಮನ್ಸತ್ತು ಐತೇನ್ಲ ನಿಂಗೆ? ಕೆಜಿಗೆ 1000 ಆಗೈತೆ ಕಲ. 1 ರೂಪಾಯಿನೂ ಕೂಡಿಟ್ಟು 4 ಜನ ಅಣ್ಣ ತೆಪ್ಪಾಯ್ತಣ್ಣ, ತೆಪ್ಪಾಯ್ತು. ಇನ್ ಮ್ಯಾಕೆ ನೀನೇ ಗೋಡಂಬಿ ಕೊಟ್ಟು ನಾ ತಿನ್ನಕ್ಕಿಲ್ಲ. ಅಷ್ಟೇ ಯಾಕೆ ಲವ್ ಸಾಂಗು ಕೇಳಕ್ಕಿಲ್ಲ ಅಲ್ವೇನ್ರ? ಹಂಗ್ ಬಾ ದಾರಿಗೆ. ನಂಗೆ ಯಾವ ಲವ್ ಆಗಿಲ್ಲ, ಖಾಲಿ ಪಲಾವ್ ತಿಂದಿಲ್ಲ. ಗುಂಡು ಏನಾಯ್ತವ? ನೀರ್ ತತ್ತಾರಲ್ಲ?
ಅದು ಅದು ನಮ್ ದೇಹ ಈ ದಿನಸಿ ಅಂಗಡಿ ಇದ್ದಂಗೆ ಅದರಲ್ಲಿ ಉಪ್ಪು ತುಪ್ಪ ಅಕ್ಕಿ ಬೇಳೆ ಅಂತ ಎಲ್ಲಾ ಭಾವನೆಗಳಿರುತ್ತೆ. ಅದರಲ್ಲಿ ಬೆಲ್ಲ ಅನ್ನೋ ಪ್ರೀತಿ ಇದ್ರೆ ಒಳ್ಳೇದಾಯ್ತದೆ ಅಂತ ಹೇಳ್ತಾ ಇದ್ದೆ. ಅಷ್ಟ್ರಲ್ಲಿ ನೀನ್ ಬಂದ್ಬಿಟ್ಟೆ ಆಟೆ. ಅಷ್ಟೇನಾ? ಹಲೋ ಅತ್ತೆ, ದಿನಸಿ ಏನೆಲ್ಲ ಬೇಕು ಹೇಳತ್ತೆ. ಅತ್ತೆಗೆ ಒಂದಷ್ಟು ದಿನಸಿ ಬೇಕಂತೆ, ಇದನ್ನೆಲ್ಲ ಕಟ್ಟಿಡ್ಲಾ? ಗುಂಡು, ಮಾದಪ್ಪಣ್ಣನ ಮನೆಗೆ ಹೋಗಿ ಹೊಸಿ ಕಾಸು ಕೊಡೋದಿತ್ತು. ನಾನೇ ಹೋಗುಮಾ ಅಂತ ಇದ್ದೆ, ಆದ್ರೆ ಅತ್ತೆ ಫೋನ್ ಮಾಡ್ಬಿಟ್ಟು ದಿನಸಿ ಬೇಕು ಅಂದ್ರು. ನಾನು ಹೋಗಿ ದಿನಸಿ ಸಾಮಾನು ಕೊಟ್ಟು ಬರ್ತೀನಿ, ನೀವು ಹಂಗೆ ಹೋಗ್ತಾ ದುಡ್ಡು ಕೊಟ್ಟು ಬಂದ್ಬಿಡಿ. ಸರಿ ಅಣ್ಣ. ತಗೊಳ್ರವ, ಹುಷಾರು, ಜೋಪಾನ ಮಾಡಿಕ. ನೀನ್ ಅವಾಗ ಕೊಡೋ 10 ರೂಪೀಸ್ನೇ ಜೋಪಾನ ಮಾಡಿದೀನಂತೆ, ಇನ್ ಇದನ್ ಜೋಪಾನ ಮಾಡಲ್ವಾ ಅಣ್ಣ? ಜಾಣೆ, ಹುಷಾರು. ದಿನಸಿ ಕಟ್ಟಾಯ್ತೇನ್ರ? ಹ್ಞೂ ಅಣ್ಣ. ನಾ ಹೋಗಿ ಅತ್ತೆ ಮನೆಗೆ ಕೊಟ್ಬರ್ತೀನಿ. ಬನ್ನಿ ಬನ್ನಿ, ಮಾಸ್ತಿ ಕೊಪ್ಪಲ್ ಮಾಲೀಕರು ಕುತ್ಕೊಳ್ಳಿ. ಮಾರಿಗುಡಿ ದೊರೆಗಳು ಮಾತಲ್ಲೇ ಗೆದ್ದು ಬಿಡ್ತೀರಾ. ಅಮ್ಮಿ, ಕಾಫಿ. ಇವ್ರು ಯಾಕೆ ಇಲ್ಲಿಗೆ ಬಂದಿದ್ದಾರೆ? ಪದೇ ಪದೇ ಇವ್ರ ಕಣ್ ಮುಖ ನೋಡೋಕ್ಕಾಗಲ್ಲ ನನಗೆ. ಅಯ್ಯೋ, ಆ ಥರ ಎಲ್ಲ ಮಾತಾಡ್ಬಾರ್ದಮ್ಮ. ಕಾಫಿ ತಗೊಂಡು ಬರ್ತೀನಿ. ಮಾವ, ಮಾವ, ಅತ್ತೆ ದಿನಸಿ ಐಟಮ್ ತಗೊಂಬ ಅಂತ ಹೇಳಿದ್ರು, ಅದೇ ಕೊಟ್ಟೋಗಮ್ಮ ಅಂತ ಬಂದೆ. ಒಳಗಡೆ ಇಟ್ಟು ಹೋಗು. ಸರಿ ಕಣ್ಮ. ಬರ್ಸು. ಇವನ್ನ ಯಾಕೆ ಒಳಗೆ ಬಿಟ್ಕೊಂಡಿರಿ? ಆಚೆ ನಿಲ್ಸಿ ಕಳ್ಸಕ್ ಹಾಕಿಲ್ವಾ? ಬಚ್ಚಲು ತೊಳೆಯೋನ್ನ ಬಾಗ್ಲಲ್ಲೇ ನಿಲ್ಸಿದ್ರೆ ನಮ್ಮನೇ ಅಲ್ವಾ ನಾರೋದು? ಕೆಲಸ ಮಾಡ್ಕೊಂಡು ಹೋಗ್ತಾನೆ ಬಿಡಿ. ಮಾವ, ಮಾವ, ಅವ್ನ ಮುಖ ನೋಡೋಕ್ಕೂ ಇಷ್ಟ ಆಗ್ತಾ ನಾನು ನಿಂತಿದ್ರೆ ನೀನು ಮಾತ್ರ ಕಣ್ಸನೆ ಮಾಡ್ಕೊಂಡು ನಿನ್ನ ಪಾಡಿಗೆ ನೀನು ಹೋಗ್ತಾನೆ ಇದೆಯಾ? ಅವ್ನು ನೋಡೋ ದೃಷ್ಟಿ ಸರಿ ಇಲ್ಲ ಮಾವ. ಒಳ್ಳೆ ಗಮ್ ಥರ ಹಿಂದೆ ಅಂಟ್ಕೊಳಕ್ಕೆ ಬರ್ತಾನೆ ಇರ್ತಾನೆ. ಅವ್ನು ಇನ್ನೂ ಸತ್ಯ ಆ ಥರ ಮಾಡಲೇಬಾರ್ದು. ಆ ಥರ ಬುದ್ಧಿ ಕಲಿಸೋ ಅವನಿಗೆ ಪ್ಲೀಸ್ ಮಾವ. ನಾನಾ ಯೋಚನೆ ಮಾಡ್ತೀನಿ. ಮಾವ, ಮಾವ, ಪಾರು, ನೀನೇನಾದ್ರೂ ಬುದ್ಧಿ ಕಲಿಸ್ಬೇಕು ಅಂದವಳಲ್ಲ, ಏನ್ ಮಾಡೋದು? ಈ ಅಂಟನ ಮಗ ಅಂಟ್ಕೊಳಕ್ ಹೋಗ್ದಿರಂಗೆ ಏನ್ ಮಾಡೋದು? ಎಣ್ಣೆ ಹಾಕಿದ್ರೆ ಅಂಟಕ್ಕಿಲ್ಲ. ಒಡಿಯೊಂಬತ್ ತೆಪ್ಪಲ್ವಾ? ಮಾದೇವ ಮೆಚ್ಚನ? ಬರೀ ಮೆಚ್ಚೋದಲ್ಲ, ಮೆಚ್ಚಿ ಮೆರೆಸ್ತಿಂಕಲ್ಲ. ನೀನು ನಾನೇ, ನಾನು ನೀನೆ. ಇವಾಗ ಇಸಿ ಅದಲ್ಲ, ಪಾರ್ವತಿನ ಚಿಕ್ಕ ವಯಸ್ಸಿಂದ ಇಷ್ಟಪಡ್ತಿದ್ಯಾ ತಾನೆ? ಇಷ್ಟ ಅಂದ್ರೆ ಏನ್ ಹೇಳು? ಅವ್ರಿಗೆ ಏನು ತೊಂದರೆ ಆಗದೆ ನೋಡ್ಕೊಳ್ಳೋ ತಾನೆ? ಮತ್ತ ಮೀಕೊಂಡ್ ಹಾಕ್ಲಾ? ನೀನು ನಾನೇ ಆಗಿರ್ಬೋದು, ಆದ್ರೆ ವಯಸ್ಸಲ್ಲಿ ನಾನು ದೊಡ್ಡವನಕ್ಕಲ್ಲ, ಹೊಸಿ ಮರೋದಿ ಕೊಡ್ಲಾ? ಇವಾಗ ಏನು ನೀನ್ ಆಗ್ತಿಯಲ್ಲ ಅಂದ್ರೆ ನಾನೇ ಆಗ್ಲಾ? ಪ್ರೀತಿ ಹುಡುಗಿ ಸಹಾಯ ಕೇಳ್ಕೊಂಡ್ ಬಂದ್ರೆ ಕಣ್ಣು ಬಾಯಿ ಮುಚ್ಕೊಂಡ್ ಮಾಡೋದ್ ಬದಲು ಪಾಪ ಪುಣ್ಯ ಎಲ್ಲ ಲೆಕ್ಕ ಹಾಕ್ತವನೆ. ಇದೇ ನೀನ್ ಅಂಗಡಿನ ಲೆಕ್ಕ ಹಾಕಕ್ಕೆ ಮಾಡ್ಲಾ ಬಿರ್ನೆ? ಈಗ ಮಾಡ್ತೀನಿರೋ ಜಮಾಯಿಸು. ಬರ್ತೀನಿ.
ಮತ್ತೆ ಏನಾದರೂ ವಿಶೇಷನಾ? ಹಾಂ, ನಮ್ಮೂರ್ನಾಗೆ ಉತ್ಸವ ನಡೀತದೆ. ನಿಮ್ಮ ಕುಟುಂಬದವರೆಲ್ಲ ಬಿಡು ಮಾಡ್ಕೊಂಡ್ ಬನ್ನಿ. ಹಾಗೆ ಪಾರ್ವತಿನೂ ಬರಲೇಬೇಕು ಅಂತ ಒಂದೇ ಸಮ ನಮ್ಮ ಸೋಮ ಹಠ ಮಾಡ್ತಾವನೆ. ಪಾರ್ವತಿನ ಕರ್ಕೊಂಬಂದ್ಬಿಡಿ. ಹಳಿ ಅಂದ್ರೆ ಕಣ್ಣು ಅತ್ತ ಇತ್ತ ಆಡ್ತಿದ್ದಾಗಲೇ ಗೊತ್ತಾಯ್ತು ಅದಕ್ಕೆ ಬಂದಿದ್ದಾರೆ ಅಂತ. ಆಗಲಿ, ಕರ್ಕೊಂಡು ಬರ್ತೀನಿ. ಪಾರ್ವತಿನೇ ಬಂದ್ಲು. ಹಳಿ ಅಂದರೆ ಏನು ನೋಡ್ತಿದ್ದೀರಿ? ಹೋಗಿ ಮಾತಾಡ್ಕೊಂಡು ಬನ್ನಿ. ಹೋಗಿ. ಏ ಗೋಡಂಬಿ, ಅತ್ತೆ ಮನೆಗೆ ಅಡಿಗೆ ಎಣ್ಣೆ ತಂದಿದ್ನಲ್ಲ, ಅದರಲ್ಲಿ ಅರ್ಧ ಪ್ಯಾಕೆಟ್ ಒಡೆದೋಗಿ ಚೆಲ್ಲೋಗಿದೆ ಕಲ. ಮಾವ ಜೋರಾಗೆ ಪ್ಲಾನ್ ಮಾಡಿದ್ದಾನೆ ಅಂದಮೇಲೆ ಈ ಸೋಮೆ ಕೂಡ ಒಂದು ಗತಿ ಕಾಣೋದು ಪಕ್ಕ. ಬಿರ್ನೆ ಒಂದು ಪ್ಯಾಕೆಟ್ ತಲುಪಿಸಿಲಿಗೆ. ಸೋಮ ಬಾಬಾ, ಎಲ್ಲರೂ ಮೆಟ್ಲ ಮೇಲೆ ಕಾಲಿಟ್ರೆ ಮ್ಯಾಲಕ್ಕೆ ಹೋಯ್ತಾರೆ, ನೀನು ಸೀದಾ ಕೆಳಗೆ ಹೋಗ್ಬಿಡ್ತೀಯ.